ಅವ್ರೆ ಏನ್ ಫುಲ್ ಏನೋ ಪ್ಯಾಕಿಂಗ್ ಮಾಡ್ತಾ ಇದೀರಾ, ಏನ್ ಕತೆ? ಎಸ್ ಫಾರ್ ಅ ಸರ್ಪ್ರೈಸ್ ಟ್ರಿಪ್. ಶೂ ಹಾಕೊಂಡ್ಬಿಟ್ಟಿದ್ದೀನಿ. ನಮಸ್ಕಾರ ಗೀತಾ ಅವ್ರೆ, ಏನ್ ಫುಲ್ ಏನೋ ಪ್ಯಾಕಿಂಗ್ ಮಾಡ್ತಾ ಇದೀರಾ, ಏನ್ ಕತೆ? ಎಸ್ ಫಾರ್ ಅ ಸರ್ಪ್ರೈಸ್ ಟ್ರಿಪ್. ಸರ್ಪ್ರೈಸ್ ಟ್ರಿಪ್ ಅಂದ್ರೆ ನಿಮ್ಗಲ್ಲ, ನನ್ನ ಫ್ಯಾನ್ಸ್ಗೆ, ನನ್ನ ವೀಕ್ಷಕರಿಗೆ ಸರ್ಪ್ರೈಸ್ ಅದೆಲ್ಲ. ಓಹೋ, ಬೇಜಾನ್ ಬಟ್ಟೆಗಳೇ ಇದಾವೆ, ಪ್ಯಾಕ್ ಮಾಡ್ಕೋತಾ ಇದಾರೆ. ಏನ್ ಒಂದು ತಿಂಗಳು ಬರ್ದ ಟ್ರಿಪ್ಗೆ ಹೋಗ್ತಾ ಇದೀರಾ ಹಿಂಗೆ? ಇಲ್ಲ 1 ತಿಂಗಳೆಲ್ಲ ಏನಿಲ್ಲ. 1 ತಿಂಗಳಲ್ಲಿ ಹೋಗ್ಬಿಟ್ರೆ ನನ್ನ ಫ್ಯಾನ್ಸ್ ತುಂಬಾ ಮಿಸ್ ಮಾಡ್ಕೊತಾರೆ. ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲೆಲ್ಲ ಕಮೆಂಟ್ ಮಾಡ್ತಾರೆ, ಎಲ್ಲಿದ್ದೀರಾ, ಎಲ್ಲೋಗಿದ್ದೀರಾ, ವಾಟ್ಸಪ್ ಎಲ್ಲ ಮೆಸೇಜ್ ಮಾಡ್ಬಿಡ್ತಾರೆ. 1 ತಿಂಗಳಲ್ಲಿ ಹೋಗೋಷ್ಟು ಬಡ್ಜೆಟ್ ನಮ್ಮ ಹತ್ರ ಇಲ್ಲ. ಬಡ್ಜೆಟ್ ಫ್ರೆಂಡ್ಲಿ ಆಗಿದ್ರೆ ನಾವು ಬಡವರು. ಎಲ್ಲಿಗೆ ಹೋಗ್ತಾ ಇದ್ದೀರಾ ಟ್ರಿಪ್ಗೆ? ಎಲ್ಲಿಗೆ ನೋಡಿ, ನೀವೇ ನೋಡ್ತಾ ಇದ್ರೆ ಎಲ್ಲ ಫುಲ್ ಬೆಚ್ಚಿಗೆ ಮಾಡೋ ಬಟ್ಟೆಗಳನ್ನ ಇಟ್ಕೊಂಡಿದೀನಿ. ಬೆಚ್ಚಿಗೆ ಬೇಕಾಗಿರೋ ಐಟಮ್ಸ್ ತಗೊಂಡಿದೀನಿ. ಬ್ಲೌಸು, ಸಾಕ್ಸು, ಆಮೇಲೆ ಕ್ಯಾಪು. ಓಹೋ, ಏನ್ ಹಿಮಾಲಯಕ್ಕೆ ಏನಾದ್ರು ಹೋಗ್ತಾ ಇದ್ದೀರಾ ಹಿಂಗೆ? ಬರೀ ಇಂತದೆಯ. ಹಿಮಾಲಯ ಅಂತೇನಿಲ್ಲ, ಅದೊಂಥರ ಕೂಲ್ ಅಂಡ್ ಚಿಲ್ಡ್ ಪ್ಲೇಸ್ ಇದೆ. ಕೂಲ್ ಅಂಡ್ ಚಿಲ್ಡ್ ಪ್ಲೇಸ್. ಇವಾಗ ಬೇರೆ ಥಂಡಿಗಾಲ ಅಂಡ್ ನೀವು ಈ ಟೈಮಲ್ಲಿ ಇನ್ನೂ ಕೋಲ್ಡ್ ಆಗಿರೋ ಪ್ಲೇಸ್ಗೆ ಹೋಗ್ತಾ ಇದೀನಿ ಅಂತಿದ್ದೀರಾ. ಸೊ ನನಗೇನು ಕ್ಯೂರಿಯಾಸಿಟಿ ಇಲ್ಲ, ನಮ್ಮ ವೀಕ್ಷಕರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಕೇಳ್ತೀನಿ. ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಇಟ್ಸ್ ನನ್ನದಾದ ಕೊಡೈಕೆನಾಲ್. ಓಹೋ, ಮಂಜು ಮಲೆ ಬಾಯಿಸ್ತಾರ. ಬಸವೇಶ್ವರ ನಗರ ಗ್ಯಾಂಗು. ಹೌದು, ನಮ್ಮ ಏರಿಯಾ ಗ್ಯಾಂಗ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ. ಸೊ ಅಲ್ಲಿ ಹಿಂಗೆ ಫುಲ್ ಚಿಲ್, ಹಿಂಗೆ ಎಲ್ಲ ಬೆಚ್ಚಿಗಿರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಬೆಚ್ಚಿಗಿರೋ ಬಟ್ಟೆಗಳು, ಸ್ವೆಟ್ ಶರ್ಟ್ಸು, ಜೀನ್ಸ್ ಪ್ಯಾಂಟ್ಸು, ಗ್ಲೌಸು, ಈ ತರ ಹ್ಯಾಟ್ಸು ಎಲ್ಲ ಎತ್ಕೊಂಡು ಹೋಗ್ತಾ ಇದೀವಿ. ಸೊ ಆ ಚಿಲ್ಲ ಎಲ್ಲ ಎಂಜಾಯ್ ಮಾಡ್ಕೊಂಡ್ ಬರೋಣ. ಸ್ವಲ್ಪ ಮೈಂಡ್ ಎಲ್ಲ ರಿಫ್ರೆಶ್ಮೆಂಟ್ ಆಗ್ಲಿ, ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಸಿಗ್ಲಿ, ನೇಚರ್ ನ ತುಂಬಾ ಹಗ್ ಮಾಡ್ಕೊಂಡು ಅದ್ರ ಮಧ್ಯೆ ಹೋಗಿ ಬರೋಣ ಅಂತ. ಓಕೆ, ಸೊ ಬನ್ನಿ ಎಲ್ಲ ವೀಕ್ಷಕರೇ, ಈ ಒಂದು ವ್ಲಾಗ್ ನ ಎಂಜಾಯ್ ಮಾಡಿ, ಜೊತೆ ನೀವು ಕೂಡ ಈ ಜರ್ನಿಲಿ ಪಾರ್ಟಿಸಿಪೇಟ್ ಮಾಡಿ. ಚಲೋ. ಸೊ ಇವಾಗ ಟಿಟಿ ಅರಯವಾಗಿದೆ. ಟಿಟಿಗೆ ಪೂಜೆ ಮಾಡುವ ಸಮಯ. ದೇವ್ರೆ, ನಮ್ ಬೆಳವಣಿಗೆ ನೋಡಿ ಉರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಯಾರಿಗಿದೆ, ನನ್ನ ಅವಶ್ಯಕತೆನೇ ಇಲ್ವಲ್ಲ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಬರೀ ಡೌಗಳು ನಿಮ್ದು. ವಯ್ಯ ಸೆಲಂ ಅಂಡ್ ಕೊಡೈಕೆನಾಲ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಎನರ್ಜಿ ಬೇಕು ಅಂದ್ರೆ ಚಾಯ್ ಬೇಕೇ ಬೇಕು. ಸೊ ಇವಾಗ ಚಾಯ್ ಕುಡಿಯಕ್ಕೆ ಹೋಗೋಣ ಬನ್ನಿ. ಅಂತೂ ಇಂತೂ ನನ್ನ ಫೇವ್ರೆಟ್ ಚಾಯ್ ಕುಡಿದಿದೆ ಆಯ್ತು. ಸೊ ಇವಾಗ ತಮಿಳ್ನಾಡು ರೂಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಟ್ರಾವೆಲ್ ಏಜೆನ್ಸಿ ಎಲ್ಲ ಕೇಳೋಣ. ಪುಟ್ಟಣ್ಣ, ಫ್ರಂಟಲ್ಲಿ ಕುತ್ಕೊಂಡು ಹೇಗಿದೆ ಎಕ್ಸ್ಪೀರಿಯನ್ಸ್? ಫ್ರಂಟಲ್ಲಿ ಕುತ್ಕೊಂಡು ಹೇಗಿದೆ ಎಕ್ಸ್ಪೀರಿಯನ್ಸ್? ಹೇಳಂಗೆ ಇಲ್ಲ, ನಾನೇ ಒಂಥರ ಗಾಡಿ ಓಡಿಸ್ತಾರೆ ಫೀಲ್ ಆಗ್ತದೆ. ಅಣ್ಣ, ಆ ಡ್ರೈವರ್ ಅಂಕಲ್ ನ ಪಕ್ಕ ಕುಡಿಸ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಡಿ. ನಾನು ಕೇಳ್ತಾ ಇದ್ದೀನಿ ಗಾಡಿ ಕೊಡಿ ಅಂತ, ಬೇಡ ಅಂತ.
ಬಂದ್ಲು ನೆಕ್ಸ್ಟ್ ಬರೋದು ಕೀರ್ತಿ. ಏನ್ ಹೇಳಿ ನಿಮ್ ಕ್ವಶನ್, ವಾಟ್ ಈಸ್ ಯುವರ್ ಕ್ವಶನ್? ಹೇಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಇಷ್ಟೊತ್ತು? ಜರ್ನಿ ಎಕ್ಸ್ಪೀರಿಯನ್ಸ್ ಅದು ಹೇಳಕ್ಕಾಗಲ್ಲ, ನಿಮ್ಗೆ ಗೊತ್ತಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮ್ ನೋಡಿದ್ರೆ ಹೇಳ್ಬೋದು. ಮೊಬೈಲ್ ಒಂದು ನಿಮ್ ಕಡೆ ತಿರ್ಸ್ಕೊಳ್ಳಿ. ಜರ್ನಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಇವ್ರು ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಲೋ, ಜಾಸ್ತಿ ಬಿಲ್ಡಪ್ ಬೇಡ. ಇವ್ರನ್ನ ನೋಡಿ ಇಲ್ಲಿ ಜರ್ನಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡಿ. ಸೂಪರ್ ಆಗಿದೆ. ಗುಡ್ ಗೋಯಿಂಗ್. ಇನ್ನ ಮುಂದೆ ಏನೇನಿದೆ ಅಂತ ನೋಡ್ಬೇಕು. ನಾವು ಇನ್ನ ಹೈವೇನಲ್ಲಿ ಇದ್ರಿ. ಈ ಫರ್ದರ್ ಇನ್ನೊಂದು 2 hours ಅಲ್ಲಿ ಕೊಡೈಕೆನಾಲ್ ರೀಚ್ ಆಗ್ತಿದೆ. ಹೇಳಿ ಹೇಗನ್ಸಿದೆ ಜರ್ನಿ ಎಕ್ಸ್ಪೀರಿಯನ್ಸ್? ಜರ್ನಿ ನಿದ್ದೆ ಇಲ್ಲ, ಕಥೆ ಇಲ್ಲ. ಕತೆ ಐತಲ್ರಿ ಯಪ್ಪ ಅದಕ್ಕೆ ಹೆಣ್ಣು ನೋಡಕ್ಕೂ ಗೊತ್ತಾಯ್ತು. ಅಲ್ಲೇ ಕೊಡೈಕೆನಾಲೆಲ್ಲ ಒಂದು ಹೆಣ್ಣು ನೋಡ್ಕೊಂಡು ಕರ್ಕೊಂಬರೋಣ ಅಂತ. ಸ್ವಯಂವರ, ಶ್ರೀಶಾ ಸ್ವಯಂವರ. ಲ್ಯಾಟ್ರಿ ಫಸ್ಟ್ ಕೋಟ್ ಆಗ್ತಿದೆ. ಆ ವೆದರ್ಗೆ ಹೆಂಗ್ ಅಡ್ಜಸ್ಟ್ ಆಗ್ತಿದೆ ಅಂತ ನೋಡ್ಬೇಕು. ಆ ವೆದರ್ ನೀವ್ ಹೆಂಗ್ ಅಡ್ಜಸ್ಟ್ ಆಗ್ತೀರಾ ನೋಡ್ಕೊಳ್ಳಿ. ಹುಡುಗಿ ಸಿಗ್ಬೇಕಲ್ಲ. ಹುಡುಗಿ ಸಿಗೋದು ನೋಡೋಣ ಮುಂದೆ. ಗರ್ಲ್ಸ್ ಮಾರ್ನಿಂಗ್ ಹಾಯ್. ಏನ್ ಮಾತಾಡ್ತಾ ಇದ್ದೀರಾ ಅಷ್ಟೊತ್ತಿಂದ? ಹಲೋ ಟಿಫನ್ ಸಿಕ್ಕಿಲ್ಲ, ಟಿಫನ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ನಿಮ್ಗೆಲ್ಲ ಹೇಗ್ ಅನ್ಸ್ತಾ ಇದೆ ಜರ್ನಿ? ಹೇಗೋ ನಡೀತಿದೆ. ಚೆನ್ನಾಗಿ ನಿದ್ದೆ ಮಾಡಿದಿರಲ್ಲ. ಬಸ್ ಇಲ್ಲ ಲಾಸ್ಟ್ ಸೀಟಲ್ಲಿ ಕುತ್ಕೊಂಡು 2 ಗಂಟೆ ಮಲ್ಕೊಂಡಿದ್ದೀರ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಸೀಟ್ ಅಲ್ಲಿ ಕುತ್ಕೊಂಡವ್ರು ನಿದ್ದೆ ಇರೋದು ಇವ್ರೊಬ್ರೆ ಇವತ್ತೆ. ಕುತ್ಕೊಂಡು ನೋಡಿ ಫ್ರೆಂಡ್ಸ್. ಪಲ್ಲವಿ ಅವ್ರ ಏನ್ರಿ ಸೈಲೆಂಟ್ ಆಗಿ ಕುತ್ಕೊಂಡು ಒಂದ್ ಪದ ಬಿಡ್ರಿ. ಏ ಬಿಡ್ರಿ ರೀ, ಪರವಾಗಿಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಮಾರ್ನಿಂಗ್ ಜೋಶ್ ಕೊಡ್ರಿ ನಮ್ಗೆಲ್ಲ. ಹಂಗೆ. ಸೊ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ನಮ್ ಫ್ರೆಂಡ್ ಮಲ್ಕೊಂಡ್ಬಿಟ್ಟಿದ್ದಾರೆ. ರಾಕೇಶ್ ಇವ್ರನ್ನ ಅಲ್ಲಾಡ್ಸಿದ್ರು ಇವ್ರು ಎದೋಳಲ್ಲ. ಡಬ್ಬು ವೆಲ್ಕಮ್ ಟು ಸರ್ವಣ ಭವನ್. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಹೇಗಿದೆ ಇಡ್ಲಿ? ಗುಡ್, ಥ್ಯಾಂಕ್ ಯು. ಹಲೋ, ಗುಡ್ ಮಾರ್ನಿಂಗ್. ಎಲ್ಲ ಟೇಸ್ಟಿ ಇಡ್ಲಿ. ಇಡ್ಲಿಗಿಂತ ಚಟ್ನಿ ಅಂತೂ ಸಕ್ಕತ್ತಾಗಿದೆ. ಸೊ ಅದಕ್ಕೆ ಇಡ್ಲಿನೂ ಸೂಪರ್ ಆಗಿದೆ. ಆಯ್ತಾ ನಿದ್ದೆ ಎಲ್ಲ ಚೆನ್ನಾಗಿ? ಇನ್ನ ಆಗ್ಬೇಕು. ಎಷ್ಟು ನಿದ್ದೆ ಹೊಡಿತೀರಾ? ಇದೇನೇ ಕೊಡ್ಲಿಲ್ಲ. ಟ್ರಿಪ್ಪಿಗೆ ಬರೋದು ಇನ್ನೇನು ಎಂಜಾಯ್ ಮಾಡಕ್ ಮನೆಗೆ ಇದ್ಕೊಂಡು ವಟ ಅನ್ನಕ್ಕಾಗುತ್ತಾ? ನೋಡಿ ಗೈಸ್ ಏನ್ ಕೇಳ್ತಾರೆ. ಹಂಗ್ ನೋಡೋಕೋರೆ ನಾನಿನ್ನೂ ಜಾಸ್ತಿ ನಿದ್ದೆ ಮಾಡ್ಬೇಕು. ನಾನು ರಾತ್ರಿ ನಿದ್ದೆನೇ ಮಾಡಿಲ್ಲ. ಸೊ ಹೇಗಿತ್ತು ಜರ್ನಿ? ನಮ್ಮ ಹಳ್ಳಿಗಳು ಆಮೇಲೆ ಮಗನ್ ಬರ್ತಾವ. ಬೇಕಿತ್ತು ನಿಮಗೆ? ಬೇಕಿತ್ತು ನೋಡಿ ಫ್ರೆಂಡ್ಸ್, ನಮ್ನೆಲ್ಲ ತುಳಿಯೋರು ಯಾರು ಇಲ್ಲ, ಪಕ್ಕದಲ್ಲೇ ಇದ್ದಾರೆ. ಇವರೇ ನಮ್ನ ತುಳಿಯೋದು ಯಾವಾಗ. ಗುಡ್ ಮಾರ್ನಿಂಗ್. ಸೊ ಹೆಂಗಿತ್ತು ನಮ್ಮ ಆವಳಿ ವ್ಯಾನಲ್ಲಿ? ಏನ್ ಇಂಥದ್ದು ಎಷ್ಟೋ ಜನ ನೋಡಿದೀವಿ, ಅದ್ರಲ್ಲಿ ನೀವೊಬ್ರು. ತುಂಬಾ ಕಾಟ ಕೊಟ್ವಾ? ಆತರ ಏನಿಲ್ಲ. ಫನ್ ಎಲ್ಲ ತಿಂದಿದ್ದಾಯ್ತು. ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಆಫ್ ಟು ಕೊಡೈಕೆನಾಲ್. ಫೈನಲಿ ಕೊಡೈಕೆನಾಲ್ ರೀಚ್ ಆದ್ವಿ. ಹೋಗ್ತಾ ದಾರಿಯಲ್ಲೇ ನಮಗೆ ಕೊಡೈಕೆನಾಲ್ನ ವ್ಯೂ ಪಾಯಿಂಟ್ ಸಿಕ್ತು. ವ್ಯೂ ಪಾಯಿಂಟ್ ಹೇಗಿದೆ ಅಂತ ತೋರಿಸ್ತೀನಿ, ನೀವು ಕೂಡ ಬನ್ನಿ. ವಾವ್, ನೋಡಿ ಸುತ್ತ ನೇಚರು, ಅದ್ರ ಮಧ್ಯದಲ್ಲಿ ಒಂದೇ ಒಂದು ಸಣ್ಣದಾಗಿ ಫಾಲ್ಸ್ ಹರಿತಿದೆ. ನೋಡಿ ಎಷ್ಟು ಸಕ್ಕದಾಗಿ ಕಾಣ್ತಿದೆ ಅಂತ. ಡೆಪ್ತ್ ಎಲ್ಲಿದೆ ಅಂತ ಕೂಡ ಕಾಣ್ತಿಲ್ಲ, ಅಷ್ಟು ಮಂಜು ತುಂಬ್ಕೊಂಡ್ಬಿಟ್ಟಿದೆ. ಇಲ್ಲಿ ಗ್ರೀನರಿ, ಮಂಜು ಎಲ್ಲ ಸಕ್ಕದಾಗಿ. ಆಬ್ವಿಯಸ್ಲಿ ನೇಚರ್ ಹತ್ರ ಫೋಟೋ ಸೆಷನ್ ಹೇಗೆ ಮಾಡ್ತಿರೋಕ್ಕಾಗುತ್ತೆ ಹೇಳಿ? ಫೋಟೋ ಸೆಷನ್ ಮುಗೀತು. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ಹತ್ರ. ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ನೋಡಿ ನೀವು ಎಂಜಾಯ್ ಮಾಡಿ. ವಾವ್, ವಾಟರ್ಫಾಲ್ ಸೌಂಡ್ ಕೇಳ್ತಿದ್ರೆ ಏನೋ ಒಂಥರ ಪೀಸ್ಫುಲ್ ಸಿಗುತ್ತೆ ಅಲ್ವಾ? ಸೊ ಆಬ್ವಿಯಸ್ಲಿ ಇಂಥ ಬ್ಯೂಟಿಫುಲ್ ಪ್ಲೇಸಲ್ಲೂ ಫೋಟೋಸ್ ತೆಕ್ಕೊಳ್ತೀವಿ. ಆ್ಯಂಡ್ ಮೇಯ್ನಾಗಿ ನಮ್ಮ ಗರ್ಲ್ಸು ಡಿಫ್ರೆಂಟ್ ಪೋಸಲ್ಲಿ ಕೂಡ ತೆಕ್ಕೊಳ್ತಿದ್ವಿ.
ಸೊ ಈಗ ನಾವು ನಮ್ಮ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಯಲ್ಲಿ ನೋಡಿ ಎಂಥ ವ್ಯೂ ಕಾಣಿಸ್ತಿದೆ. ಸಚ್ ಅ ಬ್ಯೂಟಿಫುಲ್ ನೇಚರ್. ಅಲ್ಲಿ ನಾವು ನೋಡಿದ್ದು ವ್ಯೂ ಇಲ್ಲಿ ಕೂಡ ಅದು ನಿಮಗೆ ಸಿಗ್ತಿದೆ. ಐ ಮೀನ್ ವ್ಯೂ ಪಾಯಿಂಟ್ ನೋಡಿದ್ವಿಲ್ಲ, ಅದೇ ವ್ಯೂ ಪಾಯಿಂಟ್ ನೋಡಿ ಎಲ್ಲಿವರೆಗೂ ಇದೆ ಅಂತ. ಸೊ ಈ ನೇಚರ್ನ ನಾವು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಸಖತ್ ಪೀಸ್ ಆಗಿತ್ತು. ಇಷ್ಟು ಪೀಸ್ ಆ್ಯಂಡ್ ಇಷ್ಟು ಕೂಲ್ ಆಗಿರೋ ಗಾಳಿ ಬೀಸುವಾಗ ನಂಗೊಂದು ಸಾಂಗ್ ಸಿಕ್ಕಾಪಟ್ಟೆ ನೆನಪಾಗ್ತಿತ್ತು. ಅದು ಯಾವುದಪ್ಪ ಅಂದರೆ ಯಾಕೋ ಇಂದಲ್ಲ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೇ ಸಹಿ. ಈ ಫ್ಲವರ್ನ ನೋಡಿದ್ರೆ ನನಗನ್ಸುತ್ತೆ ಈ ಫ್ಲವರ್ ನೋಡಿನೇ ಕೊಡೈಕೆನಾಲ್ ಅಂತ ನೇಮ್ ಇಟ್ಟಿರ್ಬೋದು ಅಂತ. ಬಿಕಾಸ್ ಅದು ಒಂಥರ ಛತ್ರಿ ಥರ ಉಲ್ಟಾ ಇದೆ. ನೋಡ್ತಿರ್ಬೋದು ಅಲ್ಲಿ ಫುಲ್ ಕೆಳಗಡೆಯಿಂದ ನಾವು ಮೇಲ್ಗಡೆವರೆಗೂ ಬಂದ್ವಿ. Finally we reached the destination. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಇಲ್ಲೂ ಕೂಡ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಡಾಗ್ಸ್ ಬಂತು. ವಾವ್.